ಹೆಲೋ ವಿವರ್ಸ್, ವೆಲ್ಕಮ್ ಟು ಐನಾವಲ್ ಕ್ರಿಯೇಟರ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ IBPS ಕ್ಲರ್ಕ್ದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬನ್ನಿ ನೋಡ್ಕೊಬರೋಣ. ಇವಾಗ ಫಸ್ಟ್ ಬಂದು ಮೀನ್ಸ್ ಅಂದರೆ ಪೋಸ್ಟ್ ಬಂದು ಕ್ಲರ್ಕಿಗೆ ಬಿಟ್ಟಿರೋದು. ವೇಕೆನ್ಸಿ ಬಂದು 4045 ಟಿಲ್ ನೌ. ಇದು ಇನ್ಕ್ರೀಸ್ ಆಗುತ್ತೆ, ಮೀನ್ಸ್ ಅಂದರೆ ನಾಟ್ ರಿಪೋರ್ಟ್ ಮಾಡಿಲ್ಲ ಇನ್ನು ಯಾವುದೇ ಬ್ಯಾಂಕ್ಗಳಲ್ಲೂ. ಸೊ ರಿಪೋರ್ಟ್ ಮಾಡಾದ್ಮೇಲೆ ಇನ್ಕ್ರೀಸ್ ಆಗುತ್ತೆ ಪೋಸ್ಟ್ಗಳು. ಹಾಗೇನೆ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್, ಎಷ್ಟು ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದರೆ 11 ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಿದೆ. ಯಾವ್ಯಾವ ಬ್ಯಾಂಕ್ ಅಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯಾ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯಾ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಇದಿಷ್ಟು ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಿದೆ. ನೆಕ್ಸ್ಟ್ IBPS ಕ್ಲರ್ಕ್ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನಲ್ಲಿ ಇರುತ್ತೆ. ಯಾವಾಗಪ್ಪ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗುತ್ತೆ ಅಂದರೆ 1ನೇ ತಾರೀಕು ಜುಲೈಯಿಂದ 21ನೇ ತಾರೀಕು ಜುಲೈ. ಇವಾಗ ಸ್ಟಾರ್ಟ್ ಆಗಿ ಇದೇ ತಿಂಗಳು 21ನೇ ತಾರೀಕು ಎಂಡ್ ಆಗ್ತಿದೆ. 1 ಜುಲೈಗೆ ಸ್ಟಾರ್ಟ್ ಆಗಿ 21 ಜುಲೈ 2023 ಇದೇ ತಿಂಗಳು ಎಂಡ್ ಆಗ್ತಿದೆ. ಹಾಗೇನೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಬಂದು ಆನ್ಲೈನ್ ಮೋಡಲ್ ಇರುತ್ತೆ. ಯಾವಾಗಪ್ಪ ಸ್ಟಾರ್ಟಿಂಗ್ ಡೇಟ್ ಅಂತ ಅಂದರೆ 1ನೇ ತಾರೀಕು ಜುಲೈಯಿಂದ ಇದೇ ತಿಂಗಳು 21ನೇ ತಾರೀಕು ಜುಲೈಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ದು ಆಲ್ ಟಿಕೆಟ್ ಯಾವಾಗಪ್ಪ ಸಿಗುತ್ತೆ ನಮಗೆ ಅಂದರೆ ಆಗಸ್ಟ್ 2023 ಆಲ್ ಟಿಕೆಟ್ ಬಿಡ್ತಾರೆ. ಹಾಗೇನೆ ಪ್ರಿಲಿಮ್ಸ್ ಎಕ್ಸಾಮ್ನ ಯಾವಾಗಪ್ಪ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗಸ್ಟ್ ಆರ್ ಸೆಪ್ಟೆಂಬರ್ ಮಂತಲ್ಲಿ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಡೇಟ್ ಬಂದು 26th 27th ಆಗಸ್ಟು ಮತ್ತು 2nd ಸೆಪ್ಟೆಂಬರ್ 2023 ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ. ಹಾಗೆ ಮೇನ್ಸ್ ಎಕ್ಸಾಮ್ಸ್ ಬಂದು 7th ಅಕ್ಟೋಬರ್ 2023 ಮೇನ್ಸ್ ಎಕ್ಸಾಮ್ ಡೇಟ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮು ಆನ್ಲೈನ್ ಮೋಡಲ್ ಇರುತ್ತೆ. ಹಾಗೇನೆ ರಿಸಲ್ಟು ಆನ್ಲೈನಲ್ಲಿ ಡಿಕ್ಲೇರ್ ಆಗುತ್ತೆ. ಯಾವಾಗಪ್ಪ ಡಿಕ್ಲೇರ್ ಆಗುತ್ತೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ 2023 ರಿಸಲ್ಟ್ ಬಿಡ್ತಾರೆ. ಹಾಗೆ ಮೇನ್ಸ್ ಎಕ್ಸಾಮ್ ಡೇಟ್ ಬಂದು ಮೀನ್ಸ್ ಮೇನ್ಸ್ ಎಕ್ಸಾಮ್ದು ಆಲ್ ಟಿಕೆಟ್ ಯಾವಾಗ ಬಿಡ್ತಾರಪ್ಪ ಅಂದರೆ ಸೆಪ್ಟೆಂಬರ್ ಆರ್ ಅಕ್ಟೋಬರ್ 2023 ಬಿಡ್ತಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮ್ ಯಾವಾಗಪ್ಪ ಇರುತ್ತೆ ಅಂದರೆ ಅಕ್ಟೋಬರ್ 2023 ಮೇನ್ಸ್ ಎಕ್ಸಾಮ್ ಇರುತ್ತೆ. ಹಾಗೆ ಪ್ರಾವಿಷನಲ್ ಅಲಾಟ್ಮೆಂಟು, ನೀವೇನಾದರೂ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಮೇನ್ಸಿಗೆ ಸೆಲೆಕ್ಟ್ ಆದರೆ ಇದು ಯಾವುದ್ರ ಮೆರಿಟ್ ಲೀಸ್ಟಲ್ಲಿ ಆಗುತ್ತೆ. ಸೊ ಮೆರಿಟ್ ಲೀಸ್ಟಲ್ಲಿ ನಿಮ್ಮದು ಮೇನ್ಸ್ ಎಕ್ಸಾಮ್ ಏನಾದರೂ ಕ್ವಾಲಿಫೈ ಆದರೆ ನೀವು ಡೈರೆಕ್ಟ್ IBPS ಕ್ಲರ್ಕಿಗೆ ಸೆಲೆಕ್ಟ್ ಆಗ್ತೀರಾ. ಇದರಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ. IBPS ಕ್ಲರ್ಕಿಗೆ ಓನ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮ್ಸು ಮೆರಿಟ್ ಲಿಸ್ಟ್ ಮೇಲೆ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀರಾ. ಸೊ ಯಾವಾಗಪ್ಪ ಪ್ರಾವಿಷನಲ್ ಅಲಾಟ್ಮೆಂಟ್ ಆಗುತ್ತೆ ಅಂದರೆ ಏಪ್ರಿಲ್ 2024. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದರೆ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು ಇದಕ್ಕೆ. ಹಾಗೆಯೇ ಏಜ್ ಲಿಮಿಟ್ನ ನೋಡೋದಾದರೆ ಮಿನಿಮಮ್ 20 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ 28 ಇಯರ್ಸ್ ಇರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2/7/1995 ಹಾಗೆ ನಾಟ್ ಲೇಟರ್ ದೆನ್ 1/7/2003. ಈ ಡೇಟ್ ಆಫ್ ಬರ್ತ್ನ ನೀವು ನೋಡ್ಕೊಳ್ಳಿ ಒಂದ್ಸಲ. ಸೊ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್ ಇದು ಏಜ್ ಲಿಮಿಟ್ ಆಗಿರುತ್ತೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ಟು ಕೆಟಗರಿ ವೈಸ್ ಬಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಬಂದು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಂದು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟೀಸ್ ಬಂದು 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮೆನ್ಸ್ಗಳಿಗೆ ಬಂದರೆ ಟೋಟಲ್ 8 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಹಾಗೇನೆ ವಿಡೋಸ್ ಅಂಡ್ ಡೈವರ್ಸ್ಡ್ ವುಮೆನ್ಸ್ ಅಂಡ್ ವುಮೆನ್ಸ್ ಲೀಗಲಿ ಸಪ್ರೇಟೆಡ್ ಫ್ರಮ್ ಐದರ್ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರೀಮ್ಯಾರಿಡ್ ಅಂತ ಇರುತ್ತಲ್ಲ ಅವರಿಗೆ ಏಜ್ ಕನ್ಸೆಷನ್ ಅಪ್ ಟು ಏಜ್ ಆಫ್ 35 ಇಯರ್ಸ್ವರೆಗೂ ಜನರಲ್ ಮತ್ತು EWS ಕೆಟಗರಿ ಅವ್ರಿಗಿರುತ್ತೆ. ಹಾಗೆ 38 ಇಯರ್ಸ್ ಫಾರ್ OBC ಆ್ಯಂಡ್ 40 ಇಯರ್ಸ್ ಫಾರ್ SC/ST ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಪರ್ಸನ್ಸ್ ಎಫೆಕ್ಟೆಡ್ ಬೈ 1984 ರಿಯಾರ್ಡ್ಸ್ ಬಂದು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಂದು ₹175 SC/ST ಮತ್ತು PWBD ಹಾಗೆ EXSM ಕ್ಯಾಂಡಿಡೇಟ್ಸಿಗಿರುತ್ತೆ. ಹಾಗೆ 850 ಬಂದು ಆಲ್ ಅದರ್ ಕೆಟಗರೀಸ್ ಅವ್ರಿಗೆ ಬರುತ್ತೆ. ಆಲ್ ಅದರ್ ಕೆಟಗರಿ ಅವ್ರಿಗೆ 850 ಇರುತ್ತೆ. ಹಾಗೆ ₹175 ಬಂದು SC/ST PWBD EXSM ಕ್ಯಾಂಡಿಡೇಟ್ಸ್ಗೆ ₹175 ಇರುತ್ತೆ. ಸೊ ಯಾವಾಗಪ್ಪ ಸ್ಟಾರ್ಟಿಂಗ್ ಡೇಟು ಅಪ್ಲಿಕೇಶನ್ ಫೀಸಿಗೆ ಅಂದರೆ 1 ಜುಲೈಯಿಂದ
ಯಾವಾಗಪ್ಪ ಎಂಡಿಂಗ್ ಡೇಟ್ ಅಂತ ಅಂದರೆ ಜುಲೈ 21ಗೆ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಫೀಸ್ ಕಟ್ಟಕ್ಕೆ. ಹಾಗೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಬಂದು ಆನ್ಲೈನ್ ಮೋಡಲ್ ಇರುತ್ತೆ. ಹಾಗೆ ಯಾವ ರೀತಿ IBPS ಕ್ಲರ್ಕ್ದು ಎಕ್ಸಾಮ್ ಸ್ಟ್ರಕ್ಚರ್ ಇರುತ್ತೆ ಅಂತ ನೋಡೋದಾದ್ರೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ. ಯಾವುದೇ ರೀತಿ ಇಂಟರ್ವ್ಯೂ ಇರಲ್ಲ, ಓನ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಕ್ಸಾಮ್ಸ್. ಪ್ರಿಲಿಮ್ಸ್ ಎಕ್ಸಾಮ್ಸ್ ನೋಡೋಕೆ ಹೋದ್ರೆ 3 ಕೆಟಗರೀಸ್ ಇರುತ್ತೆ. ಇಂಗ್ಲೀಷ್ ಸೆಕ್ಷನ್ನು, ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಎಬಿಲಿಟಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದು ನಂಬರ್ ಆಫ್ ಕ್ವಶನ್ಸ್ ಬಂದು 30 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 30. ಈಚ್ ಕ್ವಶನ್ಸ್ ಹ್ಯಾವಿಂಗ್ 1 ಮಾರ್ಕ್ ಇರುತ್ತೆ ಆ್ಯಂಡ್ ಟೋಟಲ್ ಟೈಮ್ ಬಂದು 20 ಮಿನಿಟ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ. ಇದು ಸಪ್ರೇಟ್ ಟೈಮು, ಈಚ್ ಸೆಕ್ಷನ್ಗೆ ಈಚ್ ಸೆಕ್ಷನಲ್ ಟೈಮ್ ಇರುತ್ತೆ. ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿಗೆ ಬಂದು ನಂಬರ್ ಆಫ್ ಕ್ವಶನ್ಸ್ ಬಂದು 35 ಕ್ವಶನ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಮಾರ್ಕ್ಸು ಆ್ಯಂಡ್ ಇದಕ್ಕೂ ಅಷ್ಟೇ 20 ಮಿನಿಟ್ಸ್ ಟೈಮ್ ಇರುತ್ತೆ. ನೆಕ್ಸ್ಟ್ ಬಂದು ರೀಸನಿಂಗ್ ಎಬಿಲಿಟಿ. ಇದು ಅಷ್ಟೇ ನಂಬರ್ ಆಫ್ ಕ್ವಶನ್ಸ್ ಬಂದು 35 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಮಾರ್ಕ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಹ್ಯಾವಿಂಗ್ 1 ಮಾರ್ಕ್ ಆ್ಯಂಡ್ ದೆನ್ ಇದಕ್ಕೂ ಅಷ್ಟೇ ಟೈಮ್ 20 ಮಿನಿಟ್ಸ್ ಇರುತ್ತೆ. ಓವರ್ ಆಲ್ 3 ಸೆಕ್ಷನಿಂದ ಈಚ್ ಸೆಕ್ಷನಲ್ಲೂ 20 ಮಿನಿಟ್ಸು. ಓವರ್ ಆಲ್ ಟೈಮಿಂಗ್ಸ್ ಬಂದು 60 ಮಿನಿಟ್ಸ್ ಇರುತ್ತೆ, 1 ಅವರ್ ಟೈಮ್ ಇರುತ್ತೆ ಪ್ರಿಲಿಮ್ಸ್ ಎಕ್ಸಾಮಿಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ನೋಡೋಕೋದ್ರೆ 26th, 27th ಆಗಸ್ಟ್ ಆ್ಯಂಡ್ 2nd ಸೆಪ್ಟೆಂಬರ್. ಸೊ 2nd ಸೆಪ್ಟೆಂಬರ್, 26th ಆ್ಯಂಡ್ 27th ಆಗಸ್ಟು ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ 4 ಸೆಕ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಒಂದು ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ಸು. ನಂಬರ್ ಆಫ್ ಕ್ವಶನ್ಸ್ ಬಂದು 50 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 50 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಟೈಮ್ ಬಂದು 35 ಮಿನಿಟ್ಸ್ ಇರುತ್ತೆ ಈ ಸೆಕ್ಷನಿಗೆ. ಆ್ಯಂಡ್ ಜನರಲ್ ಇಂಗ್ಲೀಷಿಗೆ ಬಂದು ನಂಬರ್ ಆಫ್ ಕ್ವಶನ್ಸ್ ಬಂದು 40 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 40 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಟೈಮ್ ಬಂದು 35 ಮಿನಿಟ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಂದು ನಂಬರ್ ಆಫ್ ಕ್ವಶನ್ಸ್ ಬಂದು 50 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಟೈಮ್ ಬಂದು 45 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ನಂಬರ್ ಆಫ್ ಕ್ವಶನ್ಸ್ ಬಂದು 50 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 50 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಟೈಮ್ ಬಂದು 45 ಮಿನಿಟ್ಸ್ ಇರುತ್ತೆ. ಟೋಟಲ್ಲು ಮೇನ್ಸ್ ಎಕ್ಸಾಮ್ ಟೈಮ್ಸು 2 ಅವರ್ಸ್ ಇರುತ್ತೆ, 160 ಮಿನಿಟ್ಸ್ ಇರುತ್ತೆ. ಸೊ 2 ಅವರ್ ಡ್ಯೂರೇಷನ್ ಇರುತ್ತೆ, 4 ಸೆಕ್ಷನ್ಸ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಎಲ್ಲ ಸೆಕ್ಷನ್ದು ಸಿಲೆಬಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇನ್ ಕಮಿಂಗ್ ವಿಡಿಯೋಸಲ್ಲಿ. ನೆಕ್ಸ್ಟ್ ಬಂದು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಮೀನ್ಸ್ ಅಂದರೆ ನಾವು ಕರ್ನಾಟಕದಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ನಾವು ಎಕ್ಸಾಮ್ನ ಬರಿಬೋದು ಅಂತ ನೋಡೋದಾದರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ. ಸೊ ಕರ್ನಾಟಕದವರು ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ ಇದಿಷ್ಟು 4 ಲ್ಯಾಂಗ್ವೇಜಲ್ಲಿ ಇರುತ್ತೆ. ನೀವು ಯಾವ ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಹಾಗೆಯೇ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ಸ್ಟೇಟ್ ವೈಸ್ ವೇಕೆನ್ಸೀಸು. ಸೊ ಟೋಟಲ್ಲು ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಐತಪ್ಪ ಅಂದರೆ 88 ವೇಕೆನ್ಸೀಸ್ ಐತೆ. ಇನ್ನು ವೇಕೆನ್ಸೀಸ್ ಇನ್ಕ್ರೀಸ್ ಆಗುತ್ತೆ. ಯಾಕಪ್ಪ ಅಂದರೆ ಬ್ಯಾಂಕಿಂಗ್ ಅವ್ರು ಯಾರು ಇನ್ನೂ ರಿಪೋರ್ಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರನೇ NR ಅಂತ ಹಾಕಿದ್ದಾರೆ, ನಾಟ್ ರಿಪೋರ್ಟೆಡ್ ಅಂತ. ಸೊ ಬ್ಯಾಂಕಿಂಗ್ ಅವರು ರಿಪೋರ್ಟ್ ಮಾಡಿದಾಗ ವೇಕೆನ್ಸೀಸು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಸ್ನ ಸೆಂಟರ್ಸ್ ನೋಡೋದಾದರೆ ಕರ್ನಾಟಕದಲ್ಲಿ ಯಾವ್ಯಾವ ಸೆಂಟರ್ಸ್ ಇದೆ ಅಂತ ನೋಡೋದಾದರೆ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ಸ್ ಬಂದು ಬೆಂಗಳೂರು, ಬೆಳಗಾಂ, ಬೀದರ್, ದಾವಣಗೆರೆ, ಗುಲ್ಬರ್ಗ, ಹುಬ್ಳಿ ಆ್ಯಂಡ್ ಧಾರವಾಡ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ, ಉಡುಪಿ ಇದಿಷ್ಟು ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ಸ್ ಇನ್ ಕರ್ನಾಟಕ. ಹಾಗೆ ಮೇನ್ಸ್ ಎಕ್ಸಾಮ್ ಸೆಂಟರ್ಸು ಕರ್ನಾಟಕದಲ್ಲಿ ಯಾವ್ಯಾವ್ದಿದೆ ಅಂತ ನೋಡೋದಾದರೆ ಬೆಂಗಳೂರು, ಹುಬ್ಳಿ, ಧಾರವಾಡ, ಮ್ಯಾಂಗ್ಳೂರ್ ಇದಿಷ್ಟು ಸೆಂಟರ್ಸು ಮೇನ್ಸ್ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಕರ್ನಾಟಕದಲ್ಲಿ. ನಿಮ್ಗೆ ಯಾವ ಸೆಂಟರ್ಸ್ ಬೇಕೋ ಆ ಸೆಂಟರ್ಸ್ನ ನೀವು ಚೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ನಿಯರ್ ಬೈ ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಕಟ್ ಆಫ್ನ ನೋಡೋದಾದರೆ ಲಾಸ್ಟ್ ಇಯರು 2022 IBPS ಕ್ಲರ್ಕ್ದು ಪ್ರಿಲಿಮ್ಸ್ ಕಟ್ ಆಫ್ ಬಂದು 74.75 ಕಟ್ ಆಫ್ ಇತ್ತು 100ಗೆ. ಅದೇ ರೀತಿ ಮೇನ್ಸ್ ಕಟ್ ಆಫ್ ಬಂದು 79.5 ಕಟ್ ಆಫ್ ಇತ್ತು 200 ಮಾರ್ಕ್ಸಿಗೆ. ಇದಿಷ್ಟು ಈ ವಿಡಿಯೋದಲ್ಲಿ IBPS ಕ್ಲರ್ಕ್ ಅಫಿಷಿಯಲ್ ನೋಟಿಫಿಕೇಶನ್ ಡೀಟೇಲ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲೆಬಸ್ನ ಫುಲ್ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೇನೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.